ಜಾಸ್ತಿ ಆಗಿರಬೇಕು ಅನ್ಕೋತಿರ್ಬೋದು ನೋಡೋರು. ಸೊ ಇಬ್ರಿಗೆ ಸೇರಿ 4,000 ರೂಪಾಯಿ ಆಯಿತು. ಇದೊಂದು ಉದ್ದೇಶ ಇಟ್ಕೊಂಡೇ ನಾವು ಜರ್ಮನಿಗೆ ಬಂದಿದ್ದು. ನಾವು ಬುಡಾಪೆಸ್ಟ್ದು ದೊಡ್ಡ ಮಾರ್ಕೆಟ್ ನೋಡಿದ್ವಿ. ಈಗ ಬಾರ್ಸೆಲೋನಾದು ಅದೇ ಥರ ಒಂದು ದೊಡ್ಡ ಮಾರ್ಕೆಟ್ ಇದೆ. ಕರೆದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದು ಅಭ್ಯಾಸನೇ ಬಿಟ್ಟೋಗ್ಬಿಟ್ಟಿದೆ ನಮಗೆ, ಯಾರು ಕ್ಯಾರೆ ಅನ್ನಲ್ಲ ಅಂತ. ಇಲ್ಲಿ ಸ್ಯಾಫ್ರನ್ ಜಾಸ್ತಿ ಬೆಳೀತಾರೆ ಚೆನ್ನಾಗಿ ಅಂತ ಕೇಳಿದ್ದೆ, ಬಟ್ ಯೂಶಲಿ ಈ ಥರ ಮಾರ್ಕೆಟಲ್ಲಿ ತಗೋಬೇಡಿ ಅಂತ ಇತ್ತು. ನೋಡಬೇಕು. ಎಷ್ಟೊಂದು ಥರದ್ದಿದೆ ಡ್ರೈ ಫ್ರೂಟ್ಸ್ ಎಲ್ಲ. ಇಲ್ಲಿ ನೋಡಿ ಸಣ್ಣ ಸಣ್ಣ ಸ್ಪೈಸ್ ಇದೆ. ನಾವೊಂದು ಪಲಾವ್ ಮಾಡಿದ್ರೆ ಮುಗಿಸಾಕ್ಬಿಡ್ತೀವಿ ಇಷ್ಟು. ಆ ಕಡೆ ಫಿಶ್ ಮಾರ್ಕೆಟ್ ಇದ್ದು ಕ್ಲೋಸ್ ಆಗಿದೆ ಅನಿಸುತ್ತೆ. ವಾಸನೆ ಬಂದರೆ ನಾನು ಮುಂದಕ್ಕೆ ಬರಲ್ಲ. ಬಟ್ ನಾನು ತುಂಬ ದೊಡ್ಡದಿರುತ್ತೆ ಅಂದ್ಕೊಂಡಿದ್ದೆ, ಅಷ್ಟು ದೊಡ್ಡದೇನಿಲ್ಲ. ಕಣ್ಣಿಂದ ಮೊದಲನೇ ಸತಿ ನಾನು ಆಕ್ಟೋಪಸ್ ನೋಡ್ತಾ ಇರೋದು. ಅಯ್ಯೋ ದೇವ್ರೆ, ವಾಸನೆ ತಡೆಯೋಕ್ಕಾಗ್ತಾ ಇಲ್ಲ. ಮಾಡಿದೆ, ತುಂಬ ಚಿಕ್ಕದಿತ್ತಲ್ವಾ. ಆ್ಯಕ್ಚುಲಿ ನಾವು ಬುಡಾಪೆಸ್ಟಲ್ಲಿ ನೋಡಿ ತುಂಬ ದೊಡ್ಡದಿತ್ತು, ತುಂಬ ಚೆನ್ನಾಗಿತ್ತು. ಇದು ಅಷ್ಟೊಂದೇನು ಚೆನ್ನಾಗಿ ಇರಲಿಲ್ಲ. ನಮ್ಗೆ ಬಾರ್ಸೆಲೋನಲ್ಲಿ ಚೆನ್ನಾಗಿರೋದಕ್ಕಿಂತ ಸುಮ್ಮನೆ ಏನೋ ಶಾಪಿಂಗಿಗೋಸ್ಕರ ತಯಾರು ಮಾಡಿ ಇಟ್ಟಿರೋ ಥರ ಇದೆ ಎಲ್ಲ. ಈಗ ನಾವು ನಡ್ಕೊಂಡು ಹೋಗ್ತಾ ಇರೋ ರಸ್ತೆ ಲಾರ್ ರಾಮ್ಲಾಸ್ ಅಂತ. ಈ ರಸ್ತೆಯಲ್ಲಿ ನದಿ ಹರಿತಿತ್ತಂತೆ ಒಂದು ಕಾಲದಲ್ಲಿ. ಆಮೇಲೆ ನದಿ ಎಲ್ಲ ಬತ್ತೋದ್ಮೇಲೆ ಆ್ಯಕ್ಚುಲಿ ಇಂಡಸ್ಟ್ರಿಯಲೈಸೇಷನ್ಸ್ ಎಲ್ಲ ಶುರು ಆದಮೇಲೆ ಇದನ್ನು ರಸ್ತೆ ಮಾಡಿ ಕಾಲೋನಿ ಮಾಡಿ ಎಲ್ಲ ಮಾಡಿದ್ರಂತೆ. ಈಗ ಅದೇ ನದಿ ಹರಿತಾ ಇದ್ದಿದ್ದ ರಸ್ತೆ ಮೇಲೆ ವ್ಯಾಪಾರಗಳು ನಡೆಯುತ್ತೆ. ಜಾತ್ರೆ ಥರ ಜನ ಇರ್ತಾರೆ. ಇಲ್ಲೂ ವ್ಯಾಕ್ಯೂಮ್ ಮಾಡ್ತಾರೆ. ಪಾಪ್ಯುಲೇಷನ್ ನೋಡಿದ್ರೆ ಟೂರಿಸ್ಟ್ ಪಾಪ್ಯುಲೇಷನ್ ಸ್ಪೇನಲ್ಲಿ. ಹೌದು, ಕಳ್ಳರಿದ್ದಾರೆ. ಸೊ ರಾತ್ರಿ ಹೊತ್ತು ಇಲ್ಲಿಗೆ ಬರದೇ ಇರೋದು ಒಳ್ಳೆಯದು. ಬಂದರೆ ತುಂಬ ಹುಷಾರಾಗಿ ಓಡಾಡಬೇಕಂತೆ. ಪಿಕ್ ಪಾಕೆಟರ್ಸು, ಮಗ್ಗಿಂಗ್ ಎಲ್ಲ ನಡೆಯುತ್ತೆ. ಸ್ವಲ್ಪ ಈ ರಸ್ತೆಯಲ್ಲಿ ಹುಷಾರಾಗಿರ್ಬೇಕು. ಇಲ್ಲೊಂದು ಜಾಗ ಹುಡ್ಕೊಂಡು ಬಂದ್ವಿ. ಕಿಸ್ ವಾಲ್ ಅಂತಾರೆ ಇದು. ಇನ್ಸ್ಟಾಗ್ರಾಮಬಲ್ ಪ್ಲೇಸಸ್ ಆಫ್ ಬಾರ್ಸೆಲೋನಾ. ಸುಮ್ಮನೆ ಒಂದು ರ್ಯಾಂಡಮ್ ಫ್ಯಾಕ್ಟು. ಇದೊಂದು ಓಲ್ಡ್ ಟೌನ್ನಲ್ಲಿ ಇದೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗಡೆ ಒಂದು ಬುರ್ಡೆ ಇದೆ. ಒಂದು ಬುರ್ಡೆನ ಕೆಳಗಡೆ ಹಿಂಗೆ ಹಾಕಿದ್ದಾರೆ. ಅದನ್ನು ನೋಡಿಕೊಂಡು ಹಿಂದೆ ನಡ್ಕೊಂಡು ಹೋಗಿ ಏನಾದರೂ ವಿಶ್ ಮಾಡಿಕೊಂಡ್ರೆ ಅದು ನೆರವೇರುತ್ತೆ ಅಂತ ನಂಬಿಕೆ. ಸೊ ಜನ ಇಲ್ಲಿಗೆ ಬಂದ್ಬಿಟ್ಟು ಹಿಂಗೆ ಬುರ್ಡೆ ನೋಡ್ಕೊಂಡು ಹಿಂಗೆ ಉಲ್ಟಾ ನಡ್ಕೊಂಡು ಹೋಗ್ತಾರೆ. Y si esto fuera poco, tengo mis cantos que poco a poco vuelvo y rehago habitando el tiempo, como le cuadra a un hombre despierto. Soy feliz, soy un hombre feliz y quiero que me perdonen por este día los muertos de mi felicidad. Soy feliz, soy un hombre feliz y quiero que me perdonen por este día los muertos de mi felicidad. ನಾವೀಗ ಊಟಕ್ಕೆ ರೆಡಿ ಇದ್ದೀವಿ. ಯಾರಾದರೂ ಬಡಿಸಿದ್ರೆ ಶುರು ಮಾಡ್ಬೋದು. ವಿತ್ ಸೀ ವ್ಯೂ, ವಿತ್ ಮೆಡಿಟರೇನಿಯನ್ ಸಾಗರದ ವ್ಯೂ. ಸಮುದ್ರ. ಬಾರ್ಸೆಲೋನಾ ಬಗ್ಗೆ ಒಂದೆರಡು ಮಾತು ಕೊನೆಯದಾಗಿ ಹೇಳ್ಬಿಟ್ರೆ.
ಆ್ಯಕ್ಚುಲಿ ಜಾಸ್ತಿ ಇಲ್ಲ. ಏನಂದರೆ ನಮಗೆ ನಿಜವಾದ ಇವ್ರದ್ದೇ ಕಲ್ಚರ್, ಇವ್ರದ್ದೇ ಟ್ರೆಡಿಷನ್ನು, ಇವ್ರದ್ದೇ ಒಂದು ಕಥೆಯಿಂದ ಆಗಿರುವಂಥ ಬಿಲ್ಡಿಂಗ್ಸು, ಊಟಗಳು ಹೀಗೆಲ್ಲ ಸಿಕ್ಕಿದ್ದು ಕಮ್ಮಿ. ಎಲ್ಲನೂ ಟೂರಿಸ್ಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾಡಿದ್ದಾರೆ, ಅದು ಬೇಜಾರಾಗುತ್ತೆ. ಎಲ್ಲನೂ ವ್ಯಾಪಾರಕ್ಕೋಸ್ಕರ ಟೂರಿಸ್ಟಿಗೆ ಏನು ಬೇಕು, ಏನೋ ಬಟ್ಟೆ ತೊಗೊಳ್ತಾರೆ, ಇಲ್ಲ ಏನೋ ಇನ್ಸ್ಟಾಗ್ರಾಮ್ಗೆ ಹಾಕೋಕ್ಕೆ ಒಂದು ಜಾಗ, ಎಲ್ಲ ಟೂರಿಸ್ಟ್ಗೆ ಏನು ಬೇಕೋ ಅದು ಕೊಡ್ತೀನಿ ಅನ್ನೋ ಥರ ಇದೆ. ನಿಮ್ದೇನೋ ಅದನ್ನು ನೀವು ತೋರಿಸೋ ಅನ್ನೋ ಅಂತ ನಮಗಿರುತ್ತೆ ಯೂಶಲಿ. ಸೊ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ನಾವು ಮತ್ತೆ ಬರಬೇಕಾಗಿಲ್ಲ, ಸ್ವಲ್ಪ ಓವರ್ ರೇಟೆಡ್ ಅನ್ನಿಸ್ತು. ಹಂಗೆ ನೋಡಿದ್ರೆ ಬಾರ್ಸೆಲೋನಾ ತುಂಬ ಪಾಪ್ಯುಲರ್ ಜಾಗ, ಇಲ್ಲಿಗೆ ಬಂದು ಚೆನ್ನಾಗಿ ಅಂತಾರಲ್ಲ, ಇವ್ರಿಗೆ ದುಡ್ಡು ಜಾಸ್ತಿ ಆಗಿರಬೇಕು ಅನ್ಕೋತಿರ್ಬೋದು ನೋಡೋರು. ನಾನು ಎಲ್ಲಾದರೂ ಇಂಡಿಯಾನಲ್ಲಿ ಇದ್ದಿದ್ರೆ ನಾನು ಹಾಗೆ ಅನ್ಕೋತಿದ್ದೆ. ಆದರೆ ರಿಯಾಲಿಟಿ ಸ್ವಲ್ಪ ಬೇರೆ ಇದೆ. ಜರ್ಮನಿನಲ್ಲಿ ಅಥವಾ ಯುರೋಪಿಯನ್ ಯೂನಿಯನಲ್ಲಿ ಯಾವ ದೇಶದಲ್ಲಿ ಇದ್ರೂ ಇನ್ನೊಂದು ಯುರೋಪಿಯನ್ ಯೂನಿಯನ್ ದೇಶಕ್ಕೆ ಹೋಗೋದಕ್ಕೆ ಅಥವಾ ಯುರೋಪ್ನಲ್ಲೇ ಹತ್ತಿರದಲ್ಲಿ ಓಡಾಡೋದಕ್ಕೆ ತುಂಬ ಕಡಿಮೆ ಆಗುತ್ತೆ ಖರ್ಚು. ಉದಾಹರಣೆ ಅಂದರೆ ನಾವು ಇಲ್ಲಿಗೆ ಬರೋವಾಗ ಜರ್ಮನಿಯಿಂದ ಬಾರ್ಸಿಲೋನಾ ಬರೋದಕ್ಕೆ ಫ್ಲೈಟ್ ಟಿಕೆಟ್ 25 ಯೂರೋ, 2,000 ರೂಪಾಯಿ ಅನ್ಕೋಬೋದು. ಸೊ ಇಬ್ರಿಗೆ ಸೇರಿ 4,000 ರೂಪಾಯಿ ಆಯಿತು. ನಾವಿರೋ ಹೋಟೆಲ್ಲು 300 ಯೂರೋಸ್ ಆಯಿತು. ಸೊ ಅದೊಂದು 30,000, 30,000ರಿಂದ 40,000 ಬರೀ ನಮಗೆ ಬಂದು ಇರೋದಕ್ಕೆ ಖರ್ಚು. ಊಟಕ್ಕೆ ಒಂದು 5,000 ರೂಪಾಯಿ ಖರ್ಚು ಅನ್ಕೋಬೋದು. ಸೊ ಜಾಸ್ತಿ ಅಂದ್ರೂ ರುಪೀಸಲ್ಲಿ ಹೇಳಬೇಕು ಅಂದರೆ ಒಂದು 50,000 ರೂಪಾಯಿಗೆ ಇಬ್ಬರು ಆರಾಮಾಗಿ ಏನು ಖರ್ಚನ್ನ ತಲೆಯಲ್ಲಿ ಇಟ್ಕೊಳ್ಳದೆ ನೋಡ್ಬೋದು ಜಾಗಗಳನ್ನ. ಇದೊಂದು ಉದ್ದೇಶ ಇಟ್ಕೊಂಡೇ ನಾವು ಜರ್ಮನಿಗೆ ಬಂದಿದ್ದು. ಇಂಡಿಯಾನಲ್ಲಿ ಇದ್ಕೊಂಡು ಇಷ್ಟೊಂದು ಜಾಗಗಳನ್ನ ನೋಡೋದಕ್ಕೆ ನಮಗೆ ಕಷ್ಟ ಆಗ್ತಿತ್ತು. ಯಾಕಂದರೆ ನಾನು ಫ್ಲೈಟಿಗೆ 1 ಲಕ್ಷ ಆಗ್ತಾ ಇತ್ತು. ಫ್ಲೈಟಿಗೆ ಖರ್ಚಾಗೋಗ್ಬಿಡುತ್ತೆ. ಮೇಜರ್ ಖರ್ಚು ಯಾವಾಗಲೂ ಫ್ಲೈಟ್ ಮತ್ತೆ ಉಳ್ಕೊಳ್ಳೋದಾಗುತ್ತೆ. ಇಲ್ಲಿ ಜರ್ಮನಿಯಿಂದ ಲಂಡನ್ಗೆ 12 ಯೂರೋಸ್ಗಿದೆ ಫ್ಲೈಟ್. ಅಂದರೆ ನಾವು ಎಲ್ಲಿಗೆ ಎಷ್ಟರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ವಿ ಅಂದರೆ ಅಕೊಮಡೇಷನ್ ಬೇಡವೇ ಬೇಡ, ಬೆಳಗ್ಗೆ ಹೋಗೋಣ ವಾಪಸ್ ಬರೋಣ, ಬೆಳಗ್ಗೆ ಹೋಗೋಣ ವಾಪಸ್ ಬರೋದು ಮಾಡ್ಬೋದು. ನಮ್ಮ ಊರಲ್ಲಿ ಡ್ಯೂಸೆಲ್ಡಾರ್ಫಲ್ಲಿ ಓಡಾಡ್ಬೇಕಂದ್ರೂ ಎಷ್ಟು ಒಂದು ದಿನದ ಟಿಕೆಟ್ ತಗೋಬೇಕಂದ್ರೆ 10 ಯೂರೋಸ್ ಇದೆ. ಫ್ಲೈಟಲ್ಲಿ ಇಂಗ್ಲೆಂಡ್ಗೆ ಹೋಗೋದಕ್ಕೂ ಅದಕ್ಕೂ 10 to 15 ಯೂರೋಸ್ ಇದೆ. ಸೊ ಆ್ಯಾವ್ರೇಜ್ ಅರ್ನಿಂಗ್ ಪರ್ಸನ್ಗೆ ಇಲ್ಲಿ ಅಫೋರ್ಡಬಿಲಿಟಿ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಇಬ್ರು ಓಡಾಡ್ಬೋದು ಅಷ್ಟೇ. ಅಲ್ಲ, ಇಂಡಿಯಾನಲ್ಲಿ ಯಾವ ಟ್ರಿಪ್ಗೆ ಹೋದ್ರೂ ಅದರಷ್ಟೇ ಖರ್ಚು ಮಾಡ್ತೀವಿ. ಒಬ್ರಿಗಾಗತ್ತೆ ಅಷ್ಟು. ಗೋವಾಗೆ ಹೋದ್ರೆ 5,000 ಕಮ್ಮಿ ಇರಲ್ಲ. ಹೋಟೆಲ್ಸು ಅಥವಾ ಫ್ಲೈಟ್ಸ್ ಆಗಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಏನು ಇಂಡಿಯಾನಲ್ಲಿ ಟ್ರಿಪ್ ಹೋಗೋದು ಒಂದೇ, ಯುರೋಪ್ನಲ್ಲಿ ನಾವು ಓಡಾಡ್ತಾ ಇರೋದು ಒಂದೇ. ಸೊ ನೋಡುವ. ಸೊ ಅಲ್ಲಿ ತನಕ ಬೇರೆ ಬ್ಲಾಗ್ಸ್ ಎಲ್ಲ ನೋಡಿಲ್ಲ ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಜೊತೆಗೆ ಹಿಂಗೆ ಇರಿ. ಹೊಸ ಜಾಗಗಳು ಹಿಂಗೆ ತೋರಿಸ್ತಾ ಇರ್ತೀವಿ, ಓಡಾಡ್ತಾ ಇರ್ತೀವಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಕಣಪ್ಪ, ಡಗಡಗ ಆಗ್ತಾ ಇದೆ.